ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಾವನಾತ್ಮರಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ. ಇಂದು ಎಂದಿಗೂ, ಇಂದು ಎಂದಿಗೂ ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದಿಗೂ. ಪಾವನಾತ್ಮರಿಗೆ ಸ್ತೋತ್ರ, ಇಂದು ಎಂದಿಗೂ. ಪಾಪ ಭಾರದಿಂದ ನನ್ನ ವಿಮೋಚಿಸಿದ, ಘೋರವಾದ ಶಾಪದಿಂದ ನನ್ನ ಬಿಡಿಸಿದ. ಪಾಪ ಭಾರದಿಂದ ನನ್ನ ವಿಮೋಚಿಸಿದ, ಘೋರವಾದ ಶಾಪದಿಂದ ನನ್ನ ಬಿಡಿಸಿದ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಾವನಾತ್ಮನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ. ಇಂದು ಎಂದಿಗೂ, ಇಂದು ಎಂದಿಗೂ. ಸೈನ್ಯಗಳ ಕರ್ತನನ್ನ ಸ್ವಂತನಾದನು, ಸೈನ್ಯ ದೂತರನ್ನು ಸಿದ್ಧಗೊಳಿಸಿದ. ಸೈನ್ಯಗಳ ಕರ್ತನನ್ನ ಸ್ವಂತನಾದನು, ಸೈನ್ಯ ದೂತರನ್ನು ಸಿದ್ಧಗೊಳಿಸಿದ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಾವನಾತ್ಮನಿಗೆ ಸ್ತೋತ್ರ, ಎಸ್, ಪಾವನಾತ್ಮನಿಗೆ ಸ್ತೋತ್ರ. ಹೌದು ಡ್ಯಾಡಿ. ಇಂದು ಎಂದಿಗೂ, ಇಂದು ಎಂದಿಗೂ. ಶೀಘ್ರವಾಗಿ ಬರಲಿರುವ ಆತ್ಮದಾಪ್ತನೇ, ಬೇಗನೆ ನಿನ್ ತೇಜೋ ಮುಖವ ನಾನು ಕಾಣುವೆ. ಶೀಘ್ರವಾಗಿ ಬರಲಿರುವ ಆತ್ಮದಾಪ್ತನೇ, ಬೇಗನೆ ನಿನ್ ತೇಜೋ ಮುಖವ ನಾನು ಕಾಣುವೆ. ಪಿತ ದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತ ದೇವರಿಗೆ ಸ್ತೋತ್ರ, ಎಸ್, ದೇವಕುಮಾರನಿಗೆ ಸ್ತೋತ್ರ. ಪಾವನಾತ್ಮನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ. ಇಂದು ಎಂದಿಗೂ ಪಾವನಾತ್ಮನಿಗೆ ಸ್ತೋತ್ರ, ಇಂದು ಎಂದಿಗೂ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ನನ್ನ ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ನಿನ್ನ ಮಾರ್ಗವ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವ ತಿಳಿಸಯ್ಯ,
ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಎಸ್ ಡ್ಯಾಡಿ, ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಕಣ್ಮಣಿಯಂತೆ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ಕಣ್ಮಣಿಯಂತೆ ನನ್ನ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿ ಎಂದೆಂದು ಇರಿಸಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಕಡುಬು ತೀರ್ಪಿನ ಆತ್ಮನಾದವನೇ, ದಹಿಸುವ ಪವಿತ್ರಾತ್ಮನೇ. ನ್ಯಾಯ ತೀರ್ಪಿನ ಆತ್ಮನಾದವನೇ, ದಹಿಸುವ ಪವಿತ್ರಾತ್ಮನೇ. ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಪಾಪ ತೊಳೆದು ಶುದ್ಧ ಮಾಡುವ ಪಾವನ ಪವಿತ್ರಾತ್ಮನೇ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ಡ್ಯಾಡಿಯನ್ನು ನೋಡಿ ಮಾತನಾಡುವ. ನಡೆಸಯ್ಯ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೆ, ಬಿರುಗಾಳಿಗೆ ಆಶ್ರಯವೇ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೆ, ಬಿರುಗಾಳಿಗೆ ಆಶ್ರಯವೇ. ಘೋರ ಮಳೆಯಲ್ಲೂ ಕಾಯುವವನೇ, ನನ್ನಯ ಗುಡಾರವೇ. ಘೋರ ಮಳೆಯಲ್ಲೂ ಕಾಯುವವನೇ, ನನ್ನಯ ಗುಡಾರವೇ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ನಿನ್ನ ಮಾರ್ಗವ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಆವರಿಸಿ ನಡೆಸಯ್ಯ, ಆವರಿಸಿ ನಡೆಸಯ್ಯ.
ಈ ಮುಂಜಾನೆ ವೇಳೆಯಲ್ಲಿ ಪವಿತ್ರಾತ್ಮರನ್ನು ಸ್ವಾಗತಿಸೋಣ. ಬನ್ನಿ ಪವಿತ್ರಾತ್ಮರೇ, ದೈವ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಡೆಸಿ, ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿ, ನಿಮ್ಮ ಕೃಪಾ ಅನುಭವದಲ್ಲಿ ನಮ್ಮನ್ನು ನಡೆಸಿ, ನಿಮ್ಮ ಮಹಿಮೆಯ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿ. ಬನ್ನಿ ಪವಿತ್ರಾತ್ಮರೇ, 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 ಬನ್ನಿ, ನೀವು ಬನ್ನಿ. ಹಲ್ಲೆಲೂಯಾ. ಬನ್ನಿ, ನೀವು ಬನ್ನಿ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸರ್ವಶಕ್ತನೇ, ಒಳ್ಳೆಯವನೇ, ಸರ್ವಶಕ್ತನೇ, ಒಳ್ಳೆಯವನೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಕಾಣ್ಬವನೇ, ಕಾಯುವವನೇ, ಕಾಣ್ಬವನೇ, ಕಾಯುವವನೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಪಾಪವೆಲ್ಲ ತೊಳೆದಿರುವೆ, ನನ್ನ ಪಾಪವೆಲ್ಲ ತೊಳೆದಿರುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ರೋಗವೆಲ್ಲ ಹೊತ್ತುಕೊಂಡೆ, ನನ್ನ ರೋಗವೆಲ್ಲ ನೀ ಹೊತ್ತುಕೊಂಡೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಆತ್ಮನಿಂದ ತುಂಬಿಸಿದೆ, ಆತ್ಮನಿಂದ ತುಂಬಿಸಿದೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಹೊಸ ಜೀವ ನನಗೆ ತಂದೆ, ಹೊಸ ಜೀವ ನನಗೆ ತಂದೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಹೊಸ ಜೀವ ನನಗೆ ತಂದೆ, ಹೊಸ ಜೀವ ನನಗೆ ತಂದೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಹಾಲೆಲೂಯಾ, ಹಾಲೆಲೂಯಾ, ಆಮೆನ್. ಹಾಲೆಲೂಯಾ, ಆಮೆನ್.
ಹಾಲೆಲೂಯಾ ಹಾಲೆಲೂಯಾ ಆಮೆನ್. ಹಾಲೆಲೂಯಾ ಆಮೆನ್. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಎಸ್ ಡ್ಯಾಡಿ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅದ್ಭುತನೇ ಅತಿಶಯನೇ ಅದ್ಭುತನೇ ಅತಿಶಯನೇ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಓಹೋ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಆಗ ಡ್ಯಾಡಿ ನೋಡಿ ಹೇಳುವ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಎಂದು ಯಾವಾಗಲೂ ಹಾಡುವೆ. ಹಾಗೆ ಸ್ತೋತ್ರ ಮಾಡೋಣ ಸ್ವಲ್ಪ ಹೊತ್ತು. ಕಾಣುವವನೇ, ನನ್ನನ್ನು ಕಾಯುವವನೇ, ನನ್ನನ್ನು ಪ್ರೀತಿಸುವ ತಂದೆಯೇ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದುವರೆಗೂ ನನ್ನ ಕಾಪಾಡಿದ ಕರ್ತನು, ಇದುವರೆಗೂ ನನ್ನ ಕಾಪಾಡಿದ ಕರ್ತನು, ಎಬಿನೆಸರ್ ಇರುವೆ, ಮುಂದೆಯೂ ನಡೆಸುವೆ ನೀ, ಮುಂದೆಯೂ ನಡೆಸುವೆ ನೀ. ಯಾವುದಕ್ಕೂ ನಾ ಚಿಂತಿಸಲಾರೆ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಡ್ಯಾಡಿಯನ್ನು ನೋಡಿ ಹೇಳೋಣ. ಯಾವುದಕ್ಕೂ ನಾ ಚಿಂತಿಸಲಾರೆ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಡ್ಯಾಡಿಯನ್ನು ನೋಡಿ. ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಸುಖ ಕೊಡುವಾತನು ಯೆಹೋವ ರಾಫಾ ನೀನೇ, ಸುಖ ಕೊಡುವಾತನು ಯೆಹೋವ ರಾಫಾ ನೀನೇ, ಪೂರ್ಣ ಸುಖ ಕೊಡುವೆ, ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ, ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಯಾವುದಕ್ಕೂ ನಾ ಚಿಂತಿಸಲಾರೆ. ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ. ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಹೊಸ ಬಲ ಹೊಂದಿ
ಹೊಂದಿ ರೆಕ್ಕೆಗಳ ಚಾಚಿ, ಹೊಸ ಬಲ ಹೊಂದಿ ರೆಕ್ಕೆಗಳ ಚಾಚಿ, ಮೇಲೆ ಹಾರುವೆನಾ, ಸೋತು ಹೋಗಲಾರೆ. ಹೊಸ ಬಲ ಹೊಂದಿ ರೆಕ್ಕೆಗಳ ಚಾಚಿ, ಮೇಲೆ ಹಾರುವೆ ನಾ, ಸೋತು ಹೋಗಲಾರೆ, ಸೋತು ಹೋಗಲಾರೆ. ಹಲ್ಲೆಲೂಯಾ. ಸೋತು ಹೋಗಲಾರೆ. ಹೌದು ಡ್ಯಾಡಿ, ನಾನು ಸೋತು ಹೋಗಲಾರೆ. ನೀವಿರೋದ್ರಿಂದ ನಾನು ಸೋತು ಹೋಗಲಾರೆ, ಯಾವುದಕ್ಕೂ ಚಿಂತಿಸಲಾರೆ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನೀವಿರೋದ್ರಿಂದ ನಾನು ಸೋತು ಹೋಗಲಾರೆ, ನೀವಿರೋದ್ರಿಂದ ನಾನು ಚಿಂತಿಸಲಾರೆ, ನೀವಿರೋದ್ರಿಂದ ನಾನು ಭಯಪಡಲಾರೆ. ಕಾಯುವ ಕರ್ತನೇ, ಕರುಣಾಮಯನೇ, ದಯಾಸಾಗರನೇ, ನೀತಿಯ ಸೂರ್ಯನೇ, ನಿತ್ಯ ನಿರಂತರವೂ ಹಾಗೆ ಇರುವಾತನೇ, ನಿಮಗೆ ವಂದನೆ ವಂದನೆ ವಂದನೆ. ಹಲ್ಲೆಲೂಯಾ. ಇದುವರೆಗೂ ನನ್ನ ಕಾಪಾಡಿದ ಕರ್ತನು ಎಬಿನೇಜರ್ ಇರುವೆ. ಹೌದು ಡ್ಯಾಡಿ, ಇದುವರೆಗೂ ನನ್ನ ಕಾಪಾಡಿದ ಕರ್ತನು ಎಬಿನೇಜರ್ ಇರುವೆ, ಸೋತು ಹೋಗಲಾರೆ. ಹಲ್ಲೆಲೂಯಾ. ನನ್ನನ್ನು ಮುಂದೆಯೂ ನಡೆಸುವೇನಿ, ನಾನು ಸೋತು ಹೋಗಲಾರೆ. ಇನ್ನು ಮುಂದೆಯೂ ಓ ನನ್ನನ್ನು ನಡೆಸುವೇನಿ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಕಣ್ಣುಗಳು ಮುಚ್ಚಿ ಹೇಳಿ, ಅಪ್ಪ ಇದುವರೆಗೂ ನಡೆಸಿದ ಎಬಿನೇಜರೇ, ಇನ್ನು ಮುಂದೆಯೂ ನನ್ನನ್ನು ನಡೆಸುವ ಡ್ಯಾಡಿ, ವಂದನೆ ವಂದನೆ ವಂದನೆ. ವಂದನೆ. ಹಲ್ಲೆಲೂಯಾ. ಪ್ರೈಸ್ ಯು ಫಾದರ್. ಹಲ್ಲೆಲೂಯಾ. ಹೊಸ ಬಲ ಹೊಂದಿ ರೆಕ್ಕೆಗಳ ಚಾಚಿ, ಮೇಲೆ ಹಾರುವೆನಾ, ಹೊಸ ಬಲ ಹೊಂದಿ ನಿನ್ನಿಂದ ರೆಕ್ಕೆಗಳ ಚಾಚಿ, ಮೇಲೆ ಹಾರುವೆನಾ, ಸೋತು ಹೋಗಲಾರೆ, ನಾನು ಕುಗ್ಗಿ ಹೋಗಲಾರೆ, ನಾನು ಬಳಲಿ ಹೋಗಲಾರೆ. ಹಲ್ಲೆಲೂಯಾ. ನೀವಿರೋದ್ರಿಂದ ನನಗೆ ಧೈರ್ಯ ಡ್ಯಾಡಿ, ನೀವಿರೋದ್ರಿಂದ ನನಗೆ ಬಲ ಡ್ಯಾಡಿ, ನೀವಿರೋದ್ರಿಂದ ನನಗೆ ಆದರಣೆ. ಡ್ಯಾಡಿಯನ್ನು ನೋಡಿ ಹೇಳಿ, ಕಣ್ಣುಗಳನ್ನು ಮುಚ್ಚಿ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ ಜೊತೆಲೇ ಮಾತಾಡುವ. ನೀವಿರೋದ್ರಿಂದ ನನಗೆ ಬಲ ಬಂದಿದೆ, ನೀವಿರೋದ್ರಿಂದ ನನಗೆ ಧೈರ್ಯ ಬಂದಿದೆ, ನನ್ನ ಎಲ್ಲ ಹೋರಾಟಗಳಲ್ಲಿ ಜಯದ ಹೆಜ್ಜೆ ಇಡುವೆ. ನಿಮ್ಮ ಬಲದಿಂದ ಡ್ಯಾಡಿ, ನಿಮ್ಮ ಬಲದಿಂದ, ನಿಮ್ಮ ಕೃಪೆಯಿಂದ, ಓ ಹಲ್ಲೆಲೂಯಾ, ನಿಮ್ಮ ದಯೆಯಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಏನಾದರೂ ಅನಾರೋಗ್ಯದಲ್ಲಿದ್ದರೆ ನಂಬಿಕೆಯಿಂದ ಹಾಡಿ, ಸುಖ ಕೊಡುವಾತನೇ, ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀನಿ, ನನ್ನ ಆರೋಗ್ಯದಾಯಕನು ನೀನೇ. ಹೇಳಿ ಹೇಳಿ ದೇವರು, ಓ ಸೌಖ್ಯದಾಯಕ, ಹಲ್ಲೆಲೂಯಾ, ಸುಖ ನೀಡುವ ಒಳ್ಳೆಯ ವೈದ್ಯನು, ಹಲ್ಲೆಲೂಯಾ, ಸುಖ ಕೊಡುವಾತನು ಯೆಹೋವಾ ರಾಫಾ ಇರುವೆ. ಸುಖ ಕೊಡುವೆ, ಹೌದು
ಸುಖ ಕೊಡುವಾತನು ಯೆಹೋವ ರಾಫ ಇರುವೆ. ಪೂರ್ಣ ಸುಖ ಕೊಡುವೆ, ಮುಂದೆಯೂ ನಡೆಸುವೆ. ನೀ ಹಲ್ಲೆಲೂಯಾ. ಸೋತು ಹೋಗಲಾರೆ. ಹಲ್ಲೆಲೂಯಾ. ನನಗೆ ಚೈತನ್ಯ ನೀಡುವೆ ನೀ, ನನಗೆ ಪೂರ್ಣ ಬಲ ಕೊಡುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ನನ್ನನ್ನು ನಡೆಸುವ ದೇವರೇ, ನನ್ನ ಸಂಗಡಿಗನೇ ಯೇಸು ರಾಜ. ಹೇಗೆಲ್ಲ ಮಾತಾಡಬೇಕು ಹಾಗೆಲ್ಲ ಮಾತಾಡಿ, ಹೇಗೆಲ್ಲ ಡ್ಯಾಡಿ ಜೊತೆ ಮಾತಾಡ್ಬೇಕು ಅನಿಸುತ್ತೋ ಮಾತಾಡಿ. ನನ್ನ ಡ್ಯಾಡಿ, ನನ್ನ ಕರ್ತನೇ, ಒಡೆಯನೇ, ಉತ್ತಮನೇ, ರಾಜನೇ. ಹುರ್ಭಾಬಾ ಕಸಕಲ್ ಭೂರಿ ಆಂದರ ನಮ. ಥ್ಯಾಂಕ್ ಯು. ಮಾರ್ಪಡದ ದೇವರೇ, ಮಹಿಮೆಗೆ ಪಾತ್ರನೇ, ಮಹೋನ್ನತನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲಿಕಿರ್ಕಾಸಿಕಲ್ ಬೋರಿ ಅಂದರ ನಿಮಗೆ ಆರಾಧನೆ. ಆರಾಧನೆ. ಥ್ಯಾಂಕ್ ಯು ಕಾಲ್ಬೋರಿ ಆಧಾರ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಅಪ್ಪ, ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಬಂದಿದ್ದೇವೆ. ದೇಹ ಅಷ್ಟೇ ದೂರವಾಗಿದೆ, ಆದರೆ ಒಮ್ಮನಸ್ಸಿನಿಂದ ನಿನ್ನ ಸಾನ್ನಿಧ್ಯವನ್ನು ಹುಡುಕಿ ಬಂದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಾರಂಭದಿಂದ ಅಂತ್ಯದವರೆಗೆ ಪರಿಶುದ್ಧಾತ್ಮನು ನಮ್ಮನ್ನು ನಿಯಂತ್ರಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ನಮಗೆ ಆಲೋಚನೆ ಕೊಡಿ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ಧ್ಯಾನಕ್ಕಾಗಿ ಎಫೆಸ 4ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಎಫೆಸ 4:1. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು, ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು, ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹಲ್ಲೆಲೂಯಾ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಆ ಕರೆಗೆ ಯೋಗ್ಯರಾಗಿ ನಡ್ಕೊಳ್ಳಿ. ದೇವರು ನಿಮ್ಮನ್ನು ಕರೆದಿದ್ದಾನೆ, ಯೋಗ್ಯರಾಗಿ ನಡ್ಕೊಳ್ರಿ. ನಿಮ್ಮ ನಂಬಿ ಕರೆದಿದ್ದಾನೆ, ಆ ಕರೆಗೆ ಯೋಗ್ಯರಾಗಿ ನಡ್ಕೊಳ್ರಿ. ಹಲ್ಲೆಲೂಯಾ. ನಮ್ಮ ನಂಬಿ ಎಷ್ಟೋ ಜವಾಬ್ದಾರಿಗಳನ್ನ ಒಂದು ಕಂಪನಿಯಲ್ಲಿ, ಒಂದು ನಿರ್ದಿಷ್ಟ ಸಂಸ್ಥೆಯಲ್ಲಿ ಕೊಡ್ತಾರೆ. ನಾವು ಅದಕ್ಕೆ ಯೋಗ್ಯರಾಗಿ ನಡ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಎಲ್ರಿಗೂ ಈ ಅವಕಾಶ ಸಿಕ್ಕಿಲ್ಲ, ಆದರೆ ನಿಮಗೂ ನನಗೂ ಸಿಕ್ಕಿದೆ. ನೋಡಿ, ಆ ನಿರ್ದಿಷ್ಟ ಕಂಪನಿಯಲ್ಲೋ ನಿರ್ದಿಷ್ಟ ಸಂಸ್ಥೆಯಲ್ಲೋ ಎಲ್ರಿಗೂ ಅವಕಾಶ ಇಲ್ಲ. ನಿಮಗೆ ಸಿಕ್ಕಿದೆ ಅಥವಾ ಇಂಥವ್ರಿಗೆ ಸಿಕ್ಕಿದೆ. ಈಗೇನು ಮಾಡಬೇಕು? ನಾವು ಆ ನಮ್ಮ ನಂಬಿ ಕೊಡಲ್ಪಟ್ಟ ಆ ಜವಾಬ್ದಾರಿಕೆಗೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. ನಿಜ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನಲ್ಲಿ ಯೋಗ್ಯತೆ ಇರಲಿಲ್ಲ, ಆದರೆ ಯೋಗ್ಯನು ಎಂದು ಎಣಿಸಿ ನನ್ನನ್ನು ಕರ್ಕೊಂಡಿದ್ದಾನೆ ಅಂತ ಹೇಳಿ ತಿಮೋತಿಗೆ ಬರೆಯುವಾಗ ಪೌಲನು ಹೇಳ್ತಾನೆ. ನಾನು ನಂಬಿಗಸ್ತನಾಗಿರಲಿ, ನಾನು ದೂಷಕನಾಗಿದ್ದೆ, ಆದರೆ ನಂಬಿಗಸ್ತನು ಎಂದು ಎಣಿಸಿ ನನ್ನನ್ನು ಈ ಸೇವೆಗೆ ಕರೆದಿದ್ದಾನೆ ಅಂತ ಹೇಳ್ತಾನೆ. ಆ ವಚನವನ್ನು ಓದ್ಬಿಟ್ರಿ. 1 ತಿಮೋತಿ 1ನೇ ಅಧ್ಯಾಯ 12ರಿಂದ. 1 ತಿಮೋತಿ 1:12.
ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ಪೌಲನು ಸೇವೆ ವಿಷಯದಲ್ಲಿ ಹೇಳ್ತಾನೆ. ಈಗ ಸೇವೆ ಆಮೇಲೆ ಇರಲಿ, ಮೊದಲನೇದಾಗಿ ನಮಗೆ ಏನು ಕೊಡಲ್ಪಟ್ಟಿದೆ ಯೋಚನೆ ಮಾಡೋಣ. ನನಗೆ ಕೊಡಲ್ಪಟ್ಟಿದೆ, ಒಂದು ಜವಾಬ್ದಾರಿಕೆ ನನಗೆ ಕೊಡಲ್ಪಟ್ಟಿದೆ. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು ಹಿಂಸಕನು ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಂಬಿಗಸ್ತನಾಗಿರ್ಲಿಲ್ವಂತೆ ಪೌಲನು, ಆದರೆ ದೇವರು ನಂಬಿಗಸ್ತನು ಎಂದು ಎಣಿಸಿ ತನ್ನ ಸೇವೆಗೆ ನೇಮಿಸ್ಕೊಂಡಿದ್ದಾನೆ. ಹಲ್ಲೆಲೂಯ. ಈಗೇನು ಮಾಡಬೇಕು? ದೇವರು ಯಾವುದನ್ನು ಯಾವ ಒಂದು ಹಂತದಲ್ಲಿ ಅವನನ್ನು ನಂಬಿದ್ದಾನೋ ಆ ಹಂತಕ್ಕೆ ತನ್ನನ್ನು ಯೋಗ್ಯಪಡಿಸ್ಕೊಳ್ಬೇಕು. ಹಲ್ಲೆಲೂಯ. ನಿಜವಾಗ್ಲೂ ಹಳೆ ಜೀವಿತದಲ್ಲಿ ಪೌಲನು ದೂಷಕನು, ಹಿಂಸಕನು. ಆದರೆ ದೇವರು ಅವನಿಗೆ ಆ ಸ್ಥಾನವನ್ನು ಕೊಟ್ಟ ಮೇಲೆ, ತನ್ನ ಸೇವೆಗೆ ಕರೆದ ಮೇಲೆ ಆ ಸೇವೆಗೆ ತಕ್ಕ ಹಾಗೆ ಅವನು ತನ್ನನ್ನು ಯೋಗ್ಯಪಡಿಸಿಕೊಂಡನು. ಹಲ್ಲೆಲೂಯ. ಈಗ ನಾವು ಕೂಡ ಯೋಗ್ಯರಾಗಿರಲಿಲ್ಲ ಈ ಆತ್ಮಿಕ ಜೀವಿತಕ್ಕೆ. ನಾನು ಆಗಾಗ ಹೇಳ್ತೀನಿ, ನನ್ನನ್ನು ಯಾಕೆ ಸ್ವಾಮಿ ನೀನು ಕರೆದೆ? ನನಗಿಂತ ಎಷ್ಟೋ ಜನ ಒಳ್ಳೆಯವರೆಲ್ಲ ಇದ್ದಾರಲ್ಲ, ನನಗಿಂತ ತುಂಬ ಸದ್ಗುಣಶಾಲಿಗಳೆಲ್ಲ ಇದ್ದಾರಲ್ಲ, ಆದರೆ ಏನೋ ದೇವರ ಕರುಣೆ ನನಗೆ ಸಿಕ್ಕಿದೆ. ಹಲ್ಲೆಲೂಯ. ಈಗ ನಾನೇನು ಮಾಡಬೇಕು? ದೇವರು ಏನಕ್ಕೆ ಕರೆದನೋ ಅದಕ್ಕೆ ತಕ್ಕ ಯೋಗ್ಯತೆಯಲ್ಲಿ ನನ್ನನ್ನು ಸರಿಪಡಿಸ್ಕೊಳ್ಬೇಕು, ಕ್ರಮಪಡಿಸ್ಕೊಳ್ಬೇಕು. ನಾನು ಹಳೆ ಜೀವಿತದಲ್ಲೇ ಇರೋದು ಸರಿಯಲ್ಲ, ನನ್ನ ಹಳೆಯ ಯೋಜನೆಯಲ್ಲೇ ಇರುವುದು ಸರಿಯಲ್ಲ. ಈಗ ಕರೆದ ಮೇಲೆ ಇದಕ್ಕೆ ನನ್ನನ್ನು ಏನು ಮಾಡಬೇಕು? ಸಿದ್ಧಪಡಿಸಿಕೊಳ್ಬೇಕು. ಮೊದಲು ನನ್ನ ಕೆಲಸಗಳೇ ಬೇರೆ ಇತ್ತು, ಈಗ ಈ ಕೆಲಸಕ್ಕೆ ಕರೆದುಬಿಟ್ಟಿದ್ದಾನಲ್ಲ, ಇದಕ್ಕೆ ನನ್ನನ್ನು ಸಿದ್ಧಪಡಿಸ್ಕೊಳ್ಬೇಕು. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನನಗೆ ತಿಳಿದ ಒಬ್ಬರು, ಅವರು ಹೊರದೇಶದಲ್ಲಿ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಹೋಗಬೇಕನ್ನುವಾಗ ಅವರು ಇಲ್ಲೇ ಭಾಷೆ ಕಲೀಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂದರೆ ಅಲ್ಲಿ ಹೋಗಿ ಈ ಭಾಷೆಯಲ್ಲಿ ನಾನು ಅವ್ರಿಗೆ ಟೀಚ್ ಮಾಡಬೇಕು, ಪಾಠ ಮಾಡಬೇಕು, ತನ್ನನ್ನು ಯೋಗ್ಯಪಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲದೇ ಇರುವ ಭಾಷೆಯಲ್ಲಿ ಅವ್ರು ಹೋಗಿ ಸೇವೆ ಮಾಡಬೇಕು ಅನ್ನುವಾಗ ಆ ಸೇವೆಯನ್ನು ಸೀರಿಯಸ್ ಆಗಿ ತಗೊಂಡು ಅದನ್ನು ಕಲಿತು ತನ್ನನ್ನು ಯೋಗ್ಯಪಡಿಸಿಕೊಂಡ್ರು. ಈಗ ಆ ಜವಾಬ್ದಾರಿಕೆಯನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮನ್ನು ನಾವು ಯೋಗ್ಯಪಡಿಸಿಕೊಳ್ಬೇಕು. ಯಾವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೋ ಅದಕ್ಕೆ ನಾವು ಯೋಗ್ಯರಾಗಿ ಕಾಣಿಸಬೇಕು. ಮೊದಲೆಲ್ಲ ಪ್ರಾರಂಭದ ದಿನಗಳಲ್ಲಿ ನಮ್ಮ ದೇಶ ಸ್ವತಂತ್ರ ಪಡೆದಂತಹ ಪ್ರಾರಂಭದ ದಿನಗಳಲ್ಲಿ ಯಾರಾದರೂ ಬಂದರೆ ಸಾಕು ಪೊಲೀಸ್ ಹುದ್ದೆಗೆ, ಯಾರಾದರೂ ಬಂದರೆ ಸಾಕು ಮಿಲಿಟರಿಗೆ ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಇಲ್ಲ, ಜನ ಇಲ್ಲ, ಟೀಚರ್ಸ್ ಇಲ್ಲ, ಸ್ಟಾಫ್ ಇಲ್ಲ. ಆಗ ಅನ್ಟ್ರೈನ್ಡ್ ಪೀಪಲ್ನು ಕೂಡ ತಗೊಂಡು ಪೊಲೀಸ್ ಹುದ್ದೆಗೆ ಸೇರಿಸ್ಕೊಂಡ್ರು. ಅವ್ರು ಫಿಟ್ಟಾ ಇಲ್ವಾ ಅದೆಲ್ಲ ಆಮೇಲೆ ಮನಸ್ಸಿದೆಯಾ ಬರಲಿಕ್ಕೆ ಕರ್ಕೊಂಡ್ರು. ಟೀಚರ್ ಟ್ರೈನಿಂಗೇ ಆಗಿಲ್ಲ, ಟೀಚರ್ಸ್ ಆಗಿ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವರು ಹಾಗೇ ಇರಲಿಲ್ಲ. ಅದ ನಂತರ ಅವರು ತಮ್ಮನ್ನು ಆ ಮಕ್ಕಳಿಗೆ ಪಾಠ ಮಾಡುವ ಟೀಚರ್ ಆಗಿದ್ದರೆ ಆ ಪಾಠ ಮಾಡಲಿಕ್ಕೆ ತಕ್ಕ ಹಾಗೆ ಬೇಕಾದ ಟ್ರೈನಿಂಗನ್ನು ಸರ್ಕಾರವೇ ಕೊಡಿಸಿ, ಟೀಚರ್ ಟ್ರೈನಿಂಗನ್ನು ಆಮೇಲೆ ಸರ್ಕಾರವೇ ಕೊಡಿಸಿ ಅವ್ರನ್ನ ಆ ಒಂದು ಯೋಗ್ಯತೆಯಲ್ಲಿ, ಟೀಚ್ ಮಾಡುವ ಯೋಗ್ಯತೆಯಲ್ಲಿ ಅವ್ರನ್ನ ನೆಲೆ ನಿಲ್ಲಿಸ್ಕೊಂಡ್ಬಿಟ್ರು. ಯಾಕಂದರೆ ಟ್ರೈನ್ಡ್ ಟೀಚರ್ಸ್ ಇಲ್ಲ. ಅದರಿಂದ ಇದು ಸಿಕ್ಕದವ್ರನ್ನ ತಗೊಂಡು ಟ್ರೈನ್ ಮಾಡಿ ಆ ಯೋಗ್ಯತೆಯಲ್ಲಿ ಅವ್ರನ್ನ ನೆಲೆ ನಿಲ್ಲಿಸಿದ್ರು. ಹಲ್ಲೆಲೂಯ. ಈಗಲೂ ಕೂಡ ನೋಡ್ರಿ, ಆಗಾಗ ವಿಶೇಷ ತರಬೇತಿಗಳು, ವಿಶೇಷ ಟ್ರೈನಿಂಗ್ಸು ಇವೆಲ್ಲ ಕೊಟ್ಟು ಅವ್ರನ್ನ ಅಪ್ಗ್ರೇಡ್ ಮಾಡಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ತಕ್ಕ ಯೋಗ್ಯತೆಯಲ್ಲಿ ಅವ್ರನ್ನ ನೆಲೆ ನಿಲ್ಲಿಸ್ತಾರೆ. ಎಲ್ಲ ಕೂಡ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ಲು ಸ್ಪೆಷಲ್ ಟ್ರೈನಿಂಗ್, ಸ್ಪೆಷಲ್ ಏನಾದರೂ ಕೊಟ್ಟು ಅವ್ರನ್ನ ಅಪ್ಗ್ರೇಡ್ ಮಾಡಿ ಯೋಗ್ಯತೆಯಲ್ಲಿ ನೆಲೆ ನಿಲ್ಲಿಸಬೇಕು. ಹಲ್ಲೆಲೂಯ. ನಾವು ಕೂಡ ಅಪ್ಗ್ರೇಡ್ ಆಗಿ ನಾವು ಯೋಗ್ಯರಾಗಿ, ದೇವರು ನಮ್ಮನ್ನು ಕರೆದದ್ದಕ್ಕೆ ನಮ್ಮನ್ನು ಯೋಗ್ಯರಾಗಿ ದೇವರ ಮುಂದೆ ಕಾಣಿಸಿಕೊಳ್ಳುವಂತೆ ಮಾಡಬೇಕು. ಹಲ್ಲೆಲೂಯ. ಇನ್ನೊಂದು ಸಾರಿ ಅದೇ ವಚನವನ್ನು ಓದಿರಿ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯ. ಯಾವ್ಯಾವ ಹಂತದಲ್ಲಿ ಯೋಗ್ಯರಾಗಿ ನಡ್ಕೊಳ್ಬೇಕು ಅಂತ ಹೇಳಿ ನಾವು ಧ್ಯಾನ ಮಾಡುವ ದೇವರ ವಾಕ್ಯದಿಂದ ನೋಡೋಣ. ಮೊದಲನೇದಾಗಿ ಫಿಲಿಪ್ಪಿ 1ನೇ ಅಧ್ಯಾಯ 27ನೇ ವಚನವನ್ನು ಓದೋಣ.
ಫಿಲಿಪ್ಪಿ 1:27. 27ರಿಂದ 30ರವರೆಗೆ ಓದ್ಬಿಡ್ರಿ, ಆಮೇಲೆ ನೋಡ್ರಿ. ಫಿಲಿಪ್ಪಿ 1:27ರಿಂದ 30. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ನೀವು ಹೀಗಿರುವುದು ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದಾದ ಪ್ರಮಾಣವಾಗಿದೆ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂಥ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂಥ ಅದೇ ಹೋರಾಟವು ನಿಮಗುಂಟು. ಹೇಗೂ ನೀವು ಹೀಗಿರುವುದು ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದಾದ ಪ್ರಮಾಣವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 27ನೇ ವಚನವನ್ನು ಇನ್ನೊಂದ್ಸರಿ ಓದ್ರಿ. ಫಿಲಿಪ್ಪಿ 1:27. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ನಾವು ಎಫೆಸ 4ನೇ ಅಧ್ಯಾಯ 1ನೇ ವಚನದಲ್ಲಿ ಓದಿದೆವು, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಒಂದು ಯೋಗ್ಯತೆ ಅನ್ನುವುದು ಅವಶ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಈ ಆತ್ಮಿಕ ಜೀವಿತಕ್ಕೆ ಕರೆದದ್ದಕ್ಕಾಗಿ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. 27ನೇ ವಚನ ಹೇಳ್ತದೆ, ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಯೋಗ್ಯರಾಗಿ ನಡೆದರೆ ಅದರ ರಿಸಲ್ಟ್ ಏನಂತ ಹೇಳಿ 28ನೇ ವಚನ ಹೇಳ್ತದೆ, ನೀವು ಹೀಗಿರುವುದು ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದಾದ ಪ್ರಮಾಣವಾಗಿದೆ. ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದ ಏರ್ಪಡಿಸಲ್ಪಟ್ಟ ಪ್ರಮಾಣ, ನಿಯಮ ಇದೇ ಆಗಿದೆ. ನಾವು ನಮ್ಮನ್ನು ಯೋಗ್ಯರಾಗಿ ನಿಲ್ಲಿಸ್ಕೊಂಡ್ರೆ ನಮಗೆ ಇರುವಂಥ ವಿರೋಧಿಗಳು ಅಂತ ಹೇಳುವಾಗ ನೋಡಿ, ಅನೇಕ ವಿರೋಧಿಗಳಿದ್ದಾರೆ. ಅದರಲ್ಲಿ ಒಂದನ್ನು ನೋಡ್ರಿ, ಫಿಲಿಪ್ಪಿ 3ನೇ ಅಧ್ಯಾಯ 18ನೇ ವಚನ. ಫಿಲಿಪ್ಪಿ 3:18. ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನೋಡಿ, ಇದೆಲ್ಲ ನಮಗೆ ವೈರಿಗಳು. ಈ ಪ್ರಪಂಚದ ಕಾರ್ಯಗಳು, ಬರೀ ಈ ಲೋಕದ ಆಶೀರ್ವಾದಗಳು, ಇದೆಲ್ಲ ನಮ್ಮ ಆತ್ಮಿಕ ಜೀವಿತವನ್ನು ಕುಂಠಿತಗೊಳಿಸುವಂತಹ ವೈರಿಗಳು. ಇದರ ಮೇಲೆ ನಮಗೊಂದು ಜಯ ಇರ್ತದೆ. ಮತ್ತು ಪೌಲನು 28ನೇ ವಚನದಲ್ಲಿ ಹೇಳುವ ಹಾಗೆ, ನೀವು ಹೀಗಿರುವುದು ವಿರೋಧಿಗಳ ನಾಶನಕ್ಕೂ
ನಿಮ್ಮ ರಕ್ಷಣೆಗೆ, ನಿಮ್ಮ ಆತ್ಮಿಕ ಜೀವಿತ, ನಿಮಗೆ ಕೊಡಲ್ಪಟ್ಟ ಸುವಾರ್ತೆಯ ಸಾಧನೆ ನಿಮ್ಮ ಆತ್ಮ ರಕ್ಷಣೆಯ ಕಾರ್ಯಕ್ಕೂ ಪ್ರಯೋಜನ ಆಗಿರ್ತದೆ. ಯಾವುದು ಪ್ರಯೋಜನ ಆಗಿರ್ತದೆ? ಸುವಾರ್ತೆಗೆ ಯೋಗ್ಯರಾಗಿ ನಾವು ನಡೆದುಕೊಳ್ಳುವುದು. ಹಲ್ಲೆಲೂಯ. ಏನು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳುವುದು ಅಂತ ಹೇಳಿ ನೀವು 27ನೇ ವಚನ ಮುಂದುವರಿದ ಭಾಗವನ್ನು ಓದಿದ್ರೆ ಅರ್ಥ ಆಗ್ತದೆ. 27ನೇ ವಚನದ ಮುಂದುವರಿದ ಭಾಗ ಮೊದಲಿಂದ ಓದ್ಬಿಡಿ. 27. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು, ಚೆನ್ನಾಗಿ ಗಮನಿಸಿ, ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು 2 ವಿಚಾರಗಳನ್ನು ಮಂಡಿಸ್ತಾ ಇದ್ದಾನೆ. ಒಂದು, ನೀವು ದೃಢವಾಗಿರ್ತೀರಿ. ಎರಡನೇದಾಗಿ, ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಅಂದರೆ ಕರ್ತನಲ್ಲಿ ದೃಢವಾಗಿ ನಿಂತು ದೇವರು ನಮ್ಗೆ ಕೊಟ್ಟಂತಹ ಈ ಆತ್ಮಿಕ ಜೀವಿತ, ನಂಬಿಕೆ ಅಂತನ್ನುವಾಗ ಆತ್ಮಿಕ ಜೀವಿತ ನಮಗೆ ಕೊಡಲ್ಪಟ್ಟಂಥ ಈ ನಂಬಿಕೆಗೋಸ್ಕರವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಈ ಆತ್ಮಿಕ ಜೀವಿತದ ಬೆಳವಣಿಗೆಗಾಗಿ ನೀವು ಸಿನ್ಸಿಯರ್ ಆಗಿ ನೀವು ಪ್ರಯತ್ನ ಹಾಕ್ತಾ ಇದ್ದೀರಿ. ಒಳ್ಳೆ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿ ಕಾಪಾಡಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು. ನಿಜವಾಗ್ಲೂ ಕೂಡ ನೀವು ಒಳ್ಳೆ ಎಫರ್ಟನ್ನು ಹಾಕ್ತಾ ಇದ್ದೀರಿ. ನಿಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕೆ, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನು ಪ್ರಯತ್ನ ಮಾಡ್ತೀವಿ? ಪ್ರಾರ್ಥನೆ, ಬೈಬಲ್ ರೀಡಿಂಗ್, ಬೈಬಲ್ ಸ್ಟಡಿ, ಇನ್ನೇನು ಭಾನುವಾರ ಆರಾಧನೆ, ಸಹೋದರರ ಅನ್ಯೋನ್ಯತೆ, ಈ ರೀತಿಯಾಗಿ ಆತ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳುವಾಗ ನಮ್ಮ ಗ್ರಹಿಕೆ ಇಲ್ಲದೆ ನಮ್ಮೊಳಗೆ ನಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾದಂಥ ಎನರ್ಜಿ ಉಂಟಾಗ್ತದೆ. ಈಗ ನೀವೇ ಹೇಳಿ, ಏನಾದರೂ ತಿಂದಾಗ ಇದರ ಎನರ್ಜಿ ಕಸ ಗುಡ್ಸೋಕ್ಕೆ, ಈ ಎನರ್ಜಿ ಪಾತ್ರೆ ತೊಳೆಯೋಕ್ಕೆ, ಈಗ ತಿಂತೀನಲ್ಲ ಈ ಎನರ್ಜಿ ನನಗೆ ಯಾವುದು ಮಾರ್ಕೆಟ್ಗೆ ಹೋಗಿ ಬರಲಿಕ್ಕೆ ಎನರ್ಜಿ ಅಂತ ಹೇಳಿ ಆ ರೀತಿ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ತಿಂತೀವ? ನಾವು ಪಾಡಿಗೆ ಬೆಳಿಗ್ಗೆ ತಿಂಡಿ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಾಯಂಕಾಲ ಊಟ ಮಾಡ್ತೀವಿ. ಪ್ರತಿಯೊಂದಕ್ಕೂ ಬೇಕಾದಂಥ ಎನರ್ಜಿ ಹೇಗೆ ಬಂದುಬಿಡ್ತದೆ. ನಾವು ಆ ಎನರ್ಜಿ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇಷ್ಟು ಎನರ್ಜಿ ಬೇಕು. ಹೊರದೇಶಗಳಲ್ಲಿ ಪೌಂಡ್ ಲೆಕ್ಕದಲ್ಲಿ ತಿಂತಾರೆ. ಅವ್ರಿಗೆ ಹೊಟ್ಟೆ ತುಂಬಿದೆಯಾ ಇಲ್ವಾ ಅಂತ ಇಲ್ಲ, ಇಷ್ಟು ಪೌಂಡ್, ಬೆಳಿಗ್ಗೆ ಇಷ್ಟು ಪೌಂಡ್, ಯಾಕಂದರೆ ಅದರಲ್ಲಿ ಎಷ್ಟು ಅವ್ರಿಗೆ ಸಿಗ್ತದೆ ಅಂತ ಹೇಳಿ, ಎನರ್ಜಿ ಸಿಗ್ತದೆ ಅಂತ ಹೇಳಿ ಅವ್ರಿಗೊಂದು ಲೆಕ್ಕಾಚಾರ. ಮಧ್ಯಾಹ್ನ ಇಷ್ಟು ಪೌಂಡ್ ಅಂತ. ಸೊ ನಾವು ಆ ಥರ ಏನು ಲೆಕ್ಕ ಮಾಡಿ ತಿಂತಾ ಇಲ್ಲ. ಸುಮ್ಮನೆ ಬೆಳಗ್ಗೆ ತಿಂಡಿ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ. ಆ ದಿನದ ಎಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾದ ಎನರ್ಜಿ ಹೇಗೆ ಸಿಗ್ತದೆ, ಅದೇ ರೀತಿ ನಮ್ಮ ಆತ್ಮಿಕ ವಿಷಯದಲ್ಲಿ ನಾವು ನಮ್ಮನ್ನು ದೇವರು ನಮಗೆ ಕೊಟ್ಟಂಥ ಸುವಾರ್ತೆಗೆ ನಮ್ಮನ್ನು ಯೋಗ್ಯರಾಗಿ ನಿಲ್ಲಿಸ್ಕೊಳ್ಳಿಕ್ಕೆ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದ್ರೆ, ಒಂದು ಹೋರಾಟ, ಐಕ್ಯಮತ್ಯದಿಂದ ನಾವು ಹೋರಾಡಬೇಕಂತೆ. ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ, ಅಥವಾ ಸೀರಿಯಸ್ ಆಗಿ ಬೈಬಲ್ ರೀಡಿಂಗ್, ಬೈಬಲ್ ಅಧ್ಯಯನ, ಆರಾಧನೆ. ಸೊ ಈ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ಇದೆಲ್ಲ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕೊಲೋಸದವರಿಗೆ ಪೌಲನು ಬರೆಯುವಾಗ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾನೆ. ಕೊಲೋಸೆ 1:9 ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕಂತಲೂ. ನೋಡಿ, ಆತನಿಗೆ ಯೋಗ್ಯರಾಗಿ ನಡಿಲಿಕ್ಕೆ ಏನೇನು ಹೇಳ್ತಾ ಇದ್ದಾನೆ 9ನೇ ವಚನದಿಂದ? ಪ್ರಾರ್ಥಿಸುವುದನ್ನು ಬಿಡದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಸಕಲ ಆತ್ಮೀಯ ಗ್ರಹಿಕೆಯನ್ನು ಹೊಂದಿ ದೇವರ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ಇದೆಲ್ಲ ಹೇಗೆ ಸಾಧ್ಯ? ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದ್ಕೊಳ್ಳೋದು ಹೇಗೆ? ಆತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋದು ಹೇಗೆ? ಬೈಬಲೇ ಓದಬೇಡ್ರಿ, ಎಲ್ಲ ತಿಳುವಳಿಕೆ ಬಂದುಬಿಡ್ತದೆ.
ನಿಜನಾ? ಇದು ಸಾಧ್ಯನಾ? ಸೊ ನಮ್ಮನ್ನು ಒಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರೊಂದಿಗಿನ ಬಾಂಧವ್ಯದಲ್ಲಿ, ಪರ್ಸ್ನಲ್ ಪ್ರೇಯರ್, ಕೆಲವರಿಗಂತೂ ಪರ್ಸ್ನಲ್ ಪ್ರೇಯರೇ ಇಲ್ಲ. ಪರ್ಸ್ನಲ್ ಪ್ರೇಯರ್, ವೈಯಕ್ತಿಕವಾಗಿ ದೇವ್ರ ಜೊತೆ ಸಮಯ ಕಳೆಯೋದ್ರಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳುವಾಗ ನಮ್ಮ ಅರಿವಿಲ್ಲದೆ ನಮಗೊಂದು ಎನರ್ಜಿ ಉಂಟಾಗಿ ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸಲಿಕ್ಕೆ ಬೇಕಾದಂಥ ಎನರ್ಜಿ ಉಂಟಾಗ್ತದೆ. ಹಲ್ಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ 4ನೇ ವಚನ. 1 ಪೇತ್ರ 1:4. 1 ಪೇತ್ರ 1:4. 1 ಪೇತ್ರನೇ 2 ಪೇತ್ರ 2 ಪೇತ್ರ 1:4. 2 ಪೇತ್ರ 1:4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡಿ, ಚೆನ್ನಾಗಿ ಗಮನಿಸಿ. ಈ ವೈರಿಗಳನ್ನು ಜಯಿಸಲಿಕ್ಕೆ, ವೈರಿಗಳ ಮುಂದೆ ನಾವು ಜಯಪ್ರದರಾಗಿ ನಿಲ್ಲಲಿಕ್ಕೆ, ಅಂದರೆ ನೀವು ಲೋಕದ ದುರಾಶೆಗಳಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕಂತೆ? ಅದಕ್ಕೋಸ್ಕರ ದೇವರು ಏನು ಮಾಡಿದಾನಂತೆ? ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ, ಇನ್ನು ಆತ್ಮಿಕವಾಗಿ ಬೆಳಿಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಉತ್ಕೃಷ್ಟವಾಗಿಯೂ ಅಮೂಲ್ಯವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ವಾಕ್ಯವನ್ನು ದಯಪಾಲಿಸಿದ್ದಾನೆ. ನಾವು ವಾಕ್ಯದಲ್ಲೇ ಟೈಮ್ ಸ್ಪೆಂಡ್ ಮಾಡಲ್ಲ, ಬೈಬಲ್ ಸ್ಟಡಿಯಲ್ಲಿ ಭಾಗವಹಿಸಲ್ಲ, ತಾನೂ ಕೂಡ ಬೈಬಲ್ ಓದೋದಿಲ್ಲ. ಏನೋ ಕ್ರಿಶ್ಚಿಯನ್ ಅನ್ನೋದಕ್ಕಾಗಿ ಕ್ಯಾಲೆಂಡ್ರಲ್ಲಿ ಒಂದು ವಚನ ಓದ್ಕೋತೀನಿ. ಆಗ ಯಾವ ರೀತಿಯಲ್ಲಿ ನಾವು ದೇವರಿಗೆ ಯೋಗ್ಯರಾಗಿ ಮಾರ್ಪಡಲಿಕ್ಕೆ ಸಾಧ್ಯ? ಇದೆಲ್ಲ ನಮಗಿಟ್ಟಿರೋದೇ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತರಲಿಕ್ಕೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ರೂಪಿಸಿ, ನಮ್ಮನ್ನು ಮಾರ್ಪಡಿಸಿ, ನಮ್ಮನ್ನು ಒಂದು ಉನ್ನತ ಹಂತಕ್ಕೆ ತರಲಿಕ್ಕೆ. ಅದರಿಂದಾಗಿ ಒಂದು ಸಿನ್ಸಿಯರ್ ಎಫರ್ಟ್ ಇವತ್ತು ದೇವರ ಮಕ್ಕಳಲ್ಲಿ ಬೇಕು. ನೀವು ತಿಮೋತಿಗೆ ಪೌಲನು ಬರೆದ 2ನೇ ಪತ್ರಿಕೆಯಲ್ಲಿ 2 ತಿಮೋತಿ 3ನೇ ಅಧ್ಯಾಯ 17ನೇ ವಚನವನ್ನು ಓದಿ. 2 ತಿಮೋತಿ 3:17. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ, ಅದರಿಂದ ಯಾವುದರಿಂದ? ಮೇಲೆ ವಚನ ಹೇಳ್ತದೆ 16ನೇ ವಚನ, ದೇವರ ವಾಕ್ಯ. ದೇವರ ವಾಕ್ಯದಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧ ಆಗುವನು. ಸೊ ಅದರಿಂದ ಅವನು ಎನರ್ಜಿ ಪಡ್ಕೊಂಡು, ಬಲ ಪಡ್ಕೊಂಡು, ಒಂದು ಯೋಗ್ಯ ಸ್ಥಿತಿಗೆ, ತಾನು ಯಾವುದನ್ನು ಮಾಡಲಿಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೋ ಅದನ್ನು ಮಾಡಲಿಕ್ಕೆ ಅವನೊಂದು ಅರ್ಹತೆಗೆ ಬರ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಯೋಗ್ಯಪಡಿಸಿಕೊಳ್ಬೇಕು. ಹೇಗೆ ಯೋಗ್ಯಪಡಿಸಿಕೊಳ್ಳುವುದು? ಒಂದು ಸಿನ್ಸಿಯರಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಬೈಬಲ್ ಸ್ಟಡಿಯಲ್ಲಿ, ದೇವರ ಕಾರ್ಯಗಳಲ್ಲಿ ಅದಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕು. ಟೈಮ್ ಸಿಕ್ಕಿದಾಗ ಬರ್ತೀನಿ ಅಂತಂದರೆ ಅದೆಲ್ಲ ಆಗದಿದ್ದ ಕೆಲಸ. ನಾವೇ ಒಂದು ನಿಗದಿಪಡಿಸ್ಕೋಬೇಕು. ಈ ಟೈಮ್ ನನ್ನ ಪ್ರೇಯರ್ ಸಮಯ, ಈ ಟೈಮ್ ನನ್ನ ಬೈಬಲ್ ರೀಡಿಂಗ್ ಸಮಯ, ಈ ಟೈಮ್ ನಾನು ದೇವರೊಂದಿಗೆ ಇರುವಂಥ ಸಮಯ. ನಾವು ಗೊತ್ತು ಮಾಡ್ಕೊಳ್ಬೇಕು. ನಾವು ಗೊತ್ತು ಮಾಡಿಕೊಂಡ್ರೆ ಖಂಡಿತ ನಾವು ಆ ಪರಿಪಕ್ವತೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಫಿಲಿಪಿಯರಿಗೆ ಪೌಲನು ಬರೆಯುವಾಗ 1ನೇ ಅಧ್ಯಾಯದ 27ರಿಂದ ನೀವು 30ರವರೆಗೆ ಹೋದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. 27ನೇ ವಚನದಲ್ಲಿ ನೋಡ್ರಿ. ಫಿಲಿಪ್ಪಿ 1:27. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ. ಚೆನ್ನಾಗಿ ಗಮನಿಸಿ. ಈಗ ನಿಮ್ಮ ವಿಚಾರಗಳು ಫಿಲಿಪ್ಪಿ ಜನರ ವಿಶ್ವಾಸಗಳು ಪಾಸ್ಟರ್ ಪೌಲ್ಗೆ ಅವ್ನು ನೇರ ಬಂದು ನೋಡಿದ್ರೂ ಸರಿ, ಸಭೆ ಮಕ್ಕಳ ಬಗ್ಗೆ ಕಿವಿಗೆ ವಿಷಯ ಬಂದರೂ ಸರಿನೇ, ಪೌಲನಿಗೆ ಹೆಂಗಿರ್ತದಂತೆ? ಖುಷಿ ತರುವಂಥದ್ದಾಗಿರ್ತದೆ. ಅವರು ಯೋಗ್ಯರಾಗಿ ನಡ್ಕೊಂಡ್ರೆ ತಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳುವುದರಲ್ಲಿ ಜಾಗ್ರತೆ ಉಳ್ಳವರಾಗಿದ್ದು, ಲೋಕದ ಮಲಿನತ್ವವನ್ನು ಜಯಿಸಿದವರಾಗಿ ಸಾಕ್ಷಿಗಳಾಗಿ ಅವರು ಬೆಳಗುವುದಾದರೆ, ಆತ್ಮಿಕ ಪರಿಪಕ್ವತೆಯಲ್ಲಿ ಅವರು ಬೆಳೆಯುವುದಾದರೆ, ಆ ಫಿಲಿಪ್ಪಿ ಮಕ್ಕಳ ವಿಷಯದಲ್ಲಿ ಕೇಳಿಸ್ಕೊಂಡ್ರೂ ಸರಿ ಅಥವಾ ನೇರ ಬಂದು ನೋಡಿದ್ರೂ ಸರಿ, ಪೌಲನ್ ಏನು ಹೇಳ್ತಾ ಇದ್ದಾನೆ?
ನೀವು ನಿಮ್ಮ ವಿರೋಧಿಗಳ ಯಾವ ವಿಷಯದಲ್ಲಾದರೂ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ ಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ಇವರು ಚೆನ್ನಾಗಿ ವಿರೋಧಿಗಳನ್ನು ನಾಚಿಕೆ ಪಡಿಸುವ ಹಾಗೆ ಅವರಿಗೆ ಹೆದರದೆ, ಬರುವ ಹೋರಾಟಗಳಿಗೆ ಹೆದರದೆ, ಲೋಕದ ಮಲಿನತ್ವದ ಕಾರ್ಯಗಳಿಗೆ ಹೆದರದೆ, ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ, ಈ ಆತ್ಮಿಕ ಜೀವಿತಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಾನು ವೈರಿಗೆ ಮೊದಲೇ ಹೇಳಿದೆ, ಮನುಷ್ಯರನ್ನ ಮಾತ್ರ ನೋಡಬಾರ್ದು. ಮನುಷ್ಯರು ಇದ್ದಾರೆ, ಆದರೆ ಇಲ್ಲಿ ವೈರಿ ಯಾವುದು? ಇಹಲೋಕದ ಕಾರ್ಯಗಳು, ಊಟ ತಿಂಡಿ ಮತ್ತು ಸುಖ ಭೋಗ, ಇದೇ ನಮಗೆ ಆತ್ಮಿಕ ಜೀವಿತಕ್ಕೆ ವೈರಿ. ಹೊಟ್ಟೆಯವರ ದೇವರು, ಈ ಲೋಕದ ಕಾರ್ಯಗಳಲ್ಲೇ ನಮ್ಗೆ ಮನಸ್ಸು ಹೋಗ್ಬಿಡ್ತದೆ. ಸೊ ಇಂಥ ವಿಚಾರಗಳು ನಮ್ಮನ್ನು ಮಲಿನ ಮಾಡಿಬಿಡ್ತದೆ. ನಮ್ಮ ಆತ್ಮಿಕ ಜೀವಿತ, ನಮ್ಮ ಸೇವೆ ಸಮಯ, ಪ್ರಾರ್ಥನೆ ಸಮಯ, ವಾಕ್ಯದ ಸಮಯ, ಇದೆಲ್ಲ ತಗೊಂಡೋಗ್ಬಿಡ್ತದೆ. ಸೊ ಇಂಥ ಸಂದರ್ಭದಲ್ಲಿ ಅವುಗಳಿಗೆ ನಾವು ನಾಚಿಕೆ ಉಂಟಾಗುವ ಹಾಗೆ ನಮ್ಮನ್ನು ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಆತ್ಮಿಕ ಜೀವಿತದಲ್ಲಿಯೂ ನಾವು ತೊಡಗಿಸಿಕೊಂಡವರಾಗಿ, ನಾವು ನೆಕ್ಸ್ಟ್ ನಮಗಿರೋದು ವಿರೋಧಿಗಳ ನಾಶನ. ನಾವು ಈ ರೀತಿಯಾಗಿ ತೊಡಗಿಸ್ಕೊಳ್ಳುವಾಗ ಇಂಥ ವಿರೋಧಿಗಳು ಯಾವ ವಿರೋಧಿಗಳು ನಮ್ಮ ಆತ್ಮಿಕ ಜೀವಿತವನ್ನು ಕುಂಠಿತಗೊಳಿಸುವ ಯಾವುದೇ ಅವಕಾಶ, ಅದಕ್ಕೆಲ್ಲ ನಾಚಿಕೆ ಆಗಬೇಕು. ಆ ರೀತಿಯಾಗಿ ದೇವರು ನಮ್ಮನ್ನು ಜಯಪ್ರದ ಜೀವಿತದಲ್ಲಿ ನಡೆಸ್ತಾರೆ. ಹಲ್ಲೆಲೂಯ. ನಮಗೆ ಕೊಡಲ್ಪಟ್ಟ ಸುವಾರ್ತೆಗೆ ಯೋಗ್ಯರಾಗಿ ನಮ್ಮನ್ನು ನಡೆಸ್ತಾರೆ. ನೆಕ್ಸ್ಟ್ ಏನು ಹೇಳ್ತದೆ? ನಿಮ್ಮ ರಕ್ಷಣೆಯು ಏನಾಗ್ತದೆ? ನಿಮ್ಮ ರಕ್ಷಣೆಗೂ ದೇವರಿಂದ ಆದ ಪ್ರಮಾಣವಾಗಿದೆ. ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದ ಆದ ಪ್ರಮಾಣ, ದೇವರಿಂದ ಆದ ನಿಯಮ. ಅಂದರೆ ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕು, ನಾವು ರಕ್ಷಣೆಯಲ್ಲಿ ಒಂದು ಪೂರ್ಣತೆಗೆ ಬರಬೇಕು, ವಿರೋಧಿಗಳನ್ನು ಅಂದರೆ ಲೋಕದ ಮಲಿನತ್ವವನ್ನು ಜಯಿಸಬೇಕು ಅನ್ನೋದಾದರೆ, ನಾವು ಯಥಾರ್ಥವಾಗಿ ನಮ್ಮನ್ನು ಯೋಗ್ಯ ಸ್ಥಿತಿಗೆ ನಾವು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರೊಂದಿಗೆ ಬಾಂಧವ್ಯದಲ್ಲಿ, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ನಾವು ಎಲ್ಲವನ್ನು, ಲೋಕದ ಮಲಿನತ್ವವನ್ನು, ಇಚ್ಛಾಶೆಗಳನ್ನು, ಪಾಪದ ಕಾರ್ಯಗಳನ್ನು ಜಯಿಸಲಿಕ್ಕೆ ಶಕ್ತರಾಗ್ತೀವಿ. ಇದರಿಂದ ನೆಕ್ಸ್ಟ್ ನಮ್ಗೆ ಸಿಗೋದು ವೈರಿಯ ನಾಶನ ಮತ್ತು ನಮ್ಮ ಆತ್ಮ ರಕ್ಷಣೆ. ಸಾಧನೆ ಮಾಡೋರಾಗ್ತೀವಿ. ಇದು ಯಾವುದು ಮಾಡದೆ ಯಾವುದೇ ಬೈಬಲ್ ಸ್ಟಡಿಗೂ ಬರಲ್ಲ. ಆಮೇಲೆ ಮುಂಜಾನೆ ಪ್ರಾರ್ಥನೆಯೂ ಇಲ್ಲ, ಭಾನುವಾರ ಆರಾಧನೆಯೂ ಇಲ್ಲ, ಆಮೇಲೆ ಇದ್ಯಾವ ಒಂದು ಅನ್ಯೋನ್ಯತೆಯೂ ಇಲ್ಲ, ಯಾವುದೇ ಆತ್ಮಿಕ ಗಂಧಗಾಳಿ ಇಲ್ಲದೆ ಯಾವ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಯೋಚನೆ ಮಾಡಿದ್ದೀವಿ? ಪೌಲನು ಹೇಳ್ತಾ ಇದ್ದಾನೆ, ಇದು ಸರಿಯಲ್ಲ. ನಿಮ್ಮನ್ನು ಯೋಗ್ಯರನ್ನಾಗಿ ನಿಲ್ಲಿಸ್ಕೊಳ್ಳಿ. ದೇವರು ನಿಮ್ಮನ್ನು ಕರೆದಿದ್ದಾನೆ, ನಿಮ್ಮನ್ನು ಯೋಗ್ಯಪಡಿಸ್ಕೊಳ್ಳಿ. ಹಲ್ಲೆಲೂಯ. ನಾನು ಮೊದಲೇ ಹೇಳಿದೆ, ಮೈಕ್ ಆನ್ ಆಗಿತ್ತು ಅನಿಸುತ್ತೆ, ಆಫ್ ಆಗಿತ್ತು ಅನಿಸುತ್ತೆ. ನಮ್ಮನ್ನು ಯೋಗ್ಯ ಸ್ಥಿತಿಗೆ ತರಬೇಕು. ಹಳೆ ಕಾಲದಲ್ಲಿ ಅಂತಂದರೆ ನಮ್ಮ ಸ್ವತಂತ್ರ ಬಂದಂತಹ ದಿನಗಳಲ್ಲಿ ತರಬೇತಿ ಹೊಂದಿದಂತಹ ಪೊಲೀಸ್ ಅಧಿಕಾರಿಗಳಿಲ್ಲ, ತರಬೇತಿ ಹೊಂದಿದಂಥ ಮಿಲಿಟ್ರಿ ಸಿಪಾಯಿಗಳಿರಲಿಲ್ಲ, ತರಬೇತಿ ಹೊಂದಿದ್ದ ಟೀಚರ್ಸ್ ಇರಲಿಲ್ಲ. ಆಗ ಏನು ಮಾಡಿದ್ರು? ತರಬೇತಿ ಇಲ್ಲದಿರೋರನ್ನೇ ಕರ್ಕೊಂಡು ಸರ್ಕಾರವೇ ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ಆ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಟೀಚರ್ಸ್ಗಳಲ್ಲಿ ಅನೇಕರನ್ನ ಟ್ರೈನಿಂಗೇ ಆಗಿಲ್ಲ, ಟೀಚರ್ ಟ್ರೈನಿಂಗ್ ಆಗಿಲ್ಲ, 8ನೇ ಕ್ಲಾಸ್ 10ನೇ ಕ್ಲಾಸ್ ಓದ್ದವ್ರನ್ನೆಲ್ಲ ಟೀಚರಾಗಿ ತಗೊಂಡು ಅವ್ರನ್ನ ಹಾಗೆ ಬಿಡಲಿಲ್ಲ. ಅವರಿಗೆ ಬೇಕಾದ ಟ್ರೈನಿಂಗನ್ನು ಆಮೇಲೆ ಕೊಟ್ಟು ಅವ್ರನ್ನ ಯೋಗ್ಯರನ್ನಾಗಿ ಮಾಡಿಬಿಟ್ರು. ಅದೇ ರೀತಿ ನಮ್ಮನ್ನು ಸಹ ದೇವರು ಅಯೋಗ್ಯರು ಅಂತ ಹೇಳಿ ತಳ್ಳಿಬಿಡಲಿಲ್ಲ. ಪೌಲನು ಹೇಳ್ತಾನೆ, ನನ್ನನ್ನು ನಂಬಿಗಸ್ತನೆಂದು ಎನಿಸಿ ನನ್ನನ್ನು ಕರ್ಕೊಂಡಿದ್ದಾನೆ ಸೇವೆಗೆ ಅಂತ. ಅವನು ನಂಬಿಗಸ್ತನಾಗಿರಲಿಲ್ಲ, ಆದರೆ ನಂಬಿಗಸ್ತನೆಂದು ಎನಿಸಿ ಕರೆದನು. ಬಂದ ಮೇಲೆ ಇವನು ನಂಬಿಗಸ್ತನಾಗಿ ಕಾರ್ಯನಿರ್ವಹಿಸಿದನು. ದೇವರು ನಮ್ಮನ್ನು ಯೋಗ್ಯರೆಂದು ಎನಿಸಿ ಈ ಒಂದು ಆತ್ಮಿಕ ಜೀವಿತ ಕರೆದಿದ್ದಾನೆ. ಈಗ ನಮ್ಮನ್ನು ಯೋಗ್ಯಪಡಿಸಿಕೊಳ್ಳಬೇಕು. ಪ್ರಾರ್ಥನೆಯಿಂದ, ವಾಕ್ಯದಿಂದ, ದೇವರೊಂದಿಗಿನ ಸಮಯ, ಇದಕ್ಕೆ ನಾವು ಮೋಸ ಮಾಡಬಾರ್ದು. ಇದಕ್ಕೆ ಮೋಸ ಮಾಡಲಿಲ್ಲ ಅಂದರೆ ಈ ವೈರಿ ನಮ್ಮನ್ನು ಜಯಿಸಿಬಿಡ್ತಾನೆ, ನಮ್ಮನ್ನು ಪರಿಹಾಸ್ಯ ಮಾಡ್ತಾನೆ. ಯಾವುದು? ಈ ಲೋಕದ ಕಾರ್ಯಗಳು, ಹೊಟ್ಟೆಯ ಅವರ ದೇವರು. ನಾವು ನೋಡಿದ್ವಲ್ಲ, ಕ್ರಿಸ್ತನನ್ನು ಶಿಲುಬೆಗೆ ಹಾಕುವವರು. ಅದೇ ಫಿಲಿಪ್ಪಿ
3ನೇ ಅಧ್ಯಾಯ 18ನೇ ವಚನದಲ್ಲಿ, ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಗೆ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಈ ಪ್ರಪಂಚದ ಕಾರ್ಯಗಳು, ಈ ಪ್ರಪಂಚದ ಸುಖಭೋಗಗಳು, ಶರೀರದ ಇಚ್ಛಾಶೆಗಳನ್ನ ನೆರವೇರಿಸ್ಕೊಳ್ಳಿಕ್ಕೆ ಆತೊರೀತಾ ಇರುವವರು. ಊಟ ತಿಂಡಿ ಇದ್ರ ಮೇಲೇ ಗಮನ. ಯಾವುದು ಊಟ, ವೆರೈಟಿ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ನಿಜ, ನಮಗೆ ಒಳ್ಳೆ ಆಹಾರ ಬೇಕು. ಆದರೆ ಮನಸ್ಫೂರ್ತಿ ಯಾವಾಗಲೂ ಅಂಥದ್ರಲ್ಲೇ. ಸೊ ಇದೆಲ್ಲ ನಮಗೆ ನಮ್ಮ ಆತ್ಮಿಕ ಜೀವಿತವನ್ನು ಕುಂಠಿತಗೊಳಿಸುವಂಥ ವೈರಿಗಳು, ಪಾಪದ ಕಾರ್ಯಗಳು, ಇಚ್ಛಾಶೆ, ಹೊಟ್ಟೆ ಕಿಚ್ಚು, ದ್ವೇಷ. ಸೊ ಇದರಲ್ಲೇ ನಮ್ಮ ಚಟುವಟಿಕೆ ಹೋಗ್ಬಿಡ್ತದೆ. ಸೊ ಇದನ್ನು ನಾವು ಎದುರಿಸಿ ನಿಲ್ಲಬೇಕಾದ್ರೆ, ನಮ್ಮ ವಿರೋಧಿಗಳನ್ನು ಮಟ್ಟ ಹಾಕಬೇಕಾದ್ರೆ, ವಿರೋಧಿಗೆ ನಾಚಿಕೆ ಉಂಟಾಗಬೇಕಾದ್ರೆ, ಸೈತಾನ್ನ ಈ ಯೋಜನೆಗಳಿಗೆ ನಾಚಿಕೆ ಉಂಟಾಗಬೇಕಾದ್ರೆ, ಮತ್ತು ನಮ್ಮ ರಕ್ಷಣೆಯನ್ನು ನಾವು ಸಾಧಿಸಿಕೊಳ್ಳಬೇಕಾದ್ರೆ, ನಾವು ನಮ್ಮನ್ನು ಯೋಗ್ಯರನ್ನಾಗಿ ನಿಲ್ಲಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಆ ಯೋಗ್ಯತೆ ಹೇಗೆ ಬರ್ತದೆ? ನಮ್ಮನ್ನು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಾಗ. ಪೌಲನು ಹೇಳ್ತಾನೆ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ, ಜ್ಞಾನದಿಂದ ತುಂಬಿಕೊಂಡು. ಕೊಲೊಸ್ಸೆ 1:9-10 ನಾವು ನೋಡಿದೆವು. ಆತ್ಮಿಕ ಜ್ಞಾನ ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ಹೆಂಗೆ ಬರ್ತದೆ? ಕರ್ತನ ಚಿತ್ತದ ವಿಷಯ, ದೇವ್ರ ಚಿತ್ತ ಏನು ಅಂತ ತಿಳಿಯೋದು ಹೇಗೆ? ಪ್ರಾರ್ಥನೆನೇ ಮಾಡೋಲ್ಲ. ದೇವ್ರ ಚಿತ್ತದ ತಿಳುವಳಿಕೆ ಹೆಂಗೆ ಬರ್ತದೆ? ಬೈಬಲೇ ಓದಲ್ಲ. ದೇವರ ವಿಷಯವಾದ ತಿಳುವಳಿಕೆ ಹೇಗೆ ಬರ್ತದೆ? ಬೈಬಲ್ ಸ್ಟಡಿಗೆ ಬರಲ್ಲ. ದೇವರ ವಿಷಯವಾದ ತಿಳುವಳಿಕೆ ಹೆಂಗೆ ಬರ್ತದೆ? ಸೊ ಅದೆಲ್ಲ ಆತ್ಮಿಕ ಆ್ಯಕ್ಟಿವಿಟೀಸ್. ಬೈಬಲ್ ಸ್ಟಡಿ, ಪ್ರಾರ್ಥನೆ, ಆರಾಧನೆ, ದೇವರೊಂದಿಗಿನ ಬಾಂಧವ್ಯ. ಇದಕ್ಕಾಗಿ ನಾವು ಸಮಯ ಗೊತ್ತು ಮಾಡಿ ಅದರಲ್ಲಿ ನಾವು ತೊಡಗಿಸ್ಕೊಂಡು ನಮ್ಮನ್ನು ಪರಿಪಕ್ವವುಳ್ಳವರಾಗಿ, ಯೋಗ್ಯರಾಗಿ, ನಮಗೆ ಕೊಡಲ್ಪಟ್ಟ ಸುವಾರ್ತೆಗೆ ನಮ್ಮನ್ನು ಯೋಗ್ಯರಾಗಿ ನಿಲ್ಲಿಸಿಕೊಳ್ಳುವ. ಹಾಲೆಲೂಯ. ಈಗಿದ್ದರೆ ಪೌಲನು ಹೇಳ್ತಾ ಇದೆ, ನಾನು ಹತ್ತಿರದಲ್ಲಿದ್ದರೂ ಸರಿ, ದೂರದಲ್ಲಿದ್ದು ನಿಮ್ಮ ಬಗ್ಗೆ ಕೇಳಿಸ್ಕೊಂಡ್ರೂ ಸರಿ, ನಿಮ್ಮ ವಿಷಯದಲ್ಲಿ ನನಗೆ ಖುಷಿ ಉಂಟಾಗ್ತದೆ. ಯಾಕಂದರೆ ನೀವು ವಿರೋಧಿಗಳಿಗೆ ಹೆದರದೆ ಇರುವಂಥ ಸಮಸ್ಯೆಗಳಿಗೆ, ಯಾವುದೋ ಅವಮಾನ, ನಿಂದನೆ, ದೂಷಣೆ ಇವುಗಳಿಗೆ ಹೆದರದೆ ನೀವು ದೃಢವಾಗಿ ನಿಂತು, ಯಾವುದರಲ್ಲಿ ದೃಢವಾಗಿ ನಿಂತು? ಬೈಬಲ್ ಓದುವುದರಲ್ಲಿ ದೃಢವಾಗಿ ನಿಂತು, ಬೈಬಲ್ ಸ್ಟಡಿಯಲ್ಲಿ ದೃಢವಾಗಿ ನಿಂತು. ಹಾಲೆಲೂಯ. ಸ್ವಲ್ಪ ದಿನ ಮಾಡಿ ಆಮೇಲೆ ಬಿಟ್ಬಿಡೋದಲ್ಲ, ದೃಢವಾಗಿ ನಿಂತು. ಹಾಲೆಲೂಯ. ಆರಾಧನೆಯಲ್ಲಿ ದೃಢವಾಗಿ ನಿಂತು. ಹಾಲೆಲೂಯ. ಮುಂಜಾನೆ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಂತು. ಕೆಲವ್ರನ್ನ ಕೇಳಿದ್ರೆ, ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ ಮುಂಜಾನೆ ನಮ್ಮ ಜೊತೆ ಆನ್ಲೈನ್ನಲ್ಲಿ? ಮೊದಲೆಲ್ಲ ಬರ್ತಾಯಿದ್ದೆ, ಲಾಕ್ಡೌನ್ ಆಗಿದ್ದಾಗ. ಹಾಗಾದರೆ ಯಾವಾಗಲೂ ಲಾಕ್ಡೌನೇ ಇರಬೇಕನ್ನಿಸುತ್ತೆ ಪ್ರಾರ್ಥನೆ ಮಾಡಬೇಕಾದ್ರೆ. ಸೊ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ, ನಾವು ಡಿಸೈಡ್ ಮಾಡಬೇಕು, ದೃಢವಾಗಿ ನಿಲ್ಲಬೇಕು. ದೃಢವಾಗಿ ನಿಂತು ನಾವು ಐಕ್ಯಮತ್ಯದಿಂದ ಹೋರಾಡಬೇಕು. ಪ್ರಾರ್ಥನೆ ಮಾಡುವುದಕ್ಕೆ, ವಾಕ್ಯ ಧ್ಯಾನ ಮಾಡುವುದಕ್ಕೆ, ದೇವರೊಂದಿಗೆ ಸಮಯ ಕಳೆಯುವುದಕ್ಕೆ ಐಕ್ಯಮತ್ಯದಿಂದ ನಾವು ಹೋರಾಡೋದಾದರೆ ನಿಶ್ಚಯವಾಗಿ ನಮಗೆ ಜಯ ಇದೆ. ಹಾಲೆಲೂಯ. ನಾವು ಯೋಗ್ಯರಾಗಿ ಕಾಣಿಸ್ಕೊಳ್ತೀವಿ. ದೇವರು ನಮ್ಮನ್ನು ಈ ಆತ್ಮಿಕ ಜೀವಿತಕ್ಕೆ ಕರೆದದ್ದಕ್ಕೆ ನಾವು ಅರ್ಹರಾಗಿ ಕಾಣಿಸ್ಕೊಳ್ತೀವಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ದೇವರು ನಮ್ಮೆಲ್ಲರಿಗೂ ಈ ಒಂದು ಅರ್ಹತೆಯನ್ನು ಕೊಡಲಿ, ಯೋಗ್ಯರಾಗಿ ನಡ್ಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ಕೊಡಲಿ. ಕೃಪಾ ಸಂಪನ್ನನಾದ ದೇವರೇ, ನಿನ್ನ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮನ್ನು ಆತನು ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡ್ಕೊಳ್ರಿ. ನಮ್ಮನ್ನು ನಂಬಿ ಈ ಆತ್ಮಿಕ ಜೀವಿತ ಕರೆದ್ಬಿಟ್ಟಿದೆಯಾ ಸ್ವಾಮಿ. ಈ ಆತ್ಮಿಕ ಜೀವಿತಕ್ಕೆ ತಕ್ಕ ಅರ್ಹತೆಯಲ್ಲಿ ನಾವು ನಿಲ್ಲಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಪ್ಪ. ಈ ಆತ್ಮಿಕ ಜೀವಿತದಲ್ಲಿ ನೆಲೆ ನಿಂತು, ಕರ್ತನೆ ಪ್ರಾರ್ಥನೆಯಲ್ಲಿ ನಿಂತು, ದೃಢವಾಗಿ ನಿಂತು, ವಾಕ್ಯದಲ್ಲಿ ದೃಢವಾಗಿ ನಿಂತು, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ದೃಢವಾಗಿ ನಿಂತು, ಕರ್ತನೆ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದ ಎನರ್ಜಿ ಪಡ್ಕೊಂಡು, ಕರ್ತನೆ ವೈರಿಗಳಿಗೆ ನಾಚಿಕೆ ಹುಟ್ಟಿಸುವ ಹಾಗೆ, ಇಚ್ಛಾಶೆಗಳಿಗೆ, ಪಾಪದ ಕಾರ್ಯಗಳಿಗೆ, ಲೋಕದ ಮಲಿನತ್ವದ ಕಾರ್ಯಗಳಿಗೆ, ಲೋಕದ ಸುಖ ಭೋಗಗಳಿಗೆ ನಾಚಿಕೆ ಆಗುವ ಹಾಗೆ, ಕರ್ತನೆ ಅಂಥ ವಾತಾವರಣದಲ್ಲೂ ಸಹ ಕರ್ತನಿಗೆ ಮೆಚ್ಚುಗೆಯಾದ ಪರಿಶುದ್ಧ ಜೀವಿತವನ್ನು, ಆತ್ಮಿಕ ಜೀವಿತವನ್ನು ಮೆರೆದು ತಂದೆಗೆ ಸಂತೋಷವನ್ನು ತರುವ, ಕರ್ತನೆ ತಂದೆಗೆ ಮಹಿಮೆ ತರುವಂತಹ ಒಂದು ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಪ್ರತಿಯೊಬ್ಬರಿಗೂ ಅದಕ್ಕೆ ಬೇಕಾದ ಬಲ ಕೊಡಿ. ಒಬ್ಬೊಬ್ಬರನ್ನು ಪರಿಶುದ್ಧ ಆತ್ಮನ್ನು ನೀವು ಮುಟ್ಟಿ ಸ್ವಾಮಿ, ನೀವು ಸ್ಪರ್ಶಿಸಿ, ನೀವು ಕಾರ್ಯ ಮಾಡಿಯಪ್ಪ.
ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಕೆಗಳ ಹಸ್ತದಲ್ಲಿ ಒಪ್ಪಿಸ್ತೇವೆ. ನಮ್ಮನ್ನು ಯೋಗ್ಯ ಸ್ಥಿತಿಗೆ ತರಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇನೆ. ಈ ದಿನ ಮನರಮ್ಯವಾದ ದಿನ ಆಗಿರಲಿ, ಈ ದಿನ ಶುಭ ದಿನ ಆಗಿರಲಿ, ಈ ದಿನ ಆರೋಗ್ಯವಾದ ದಿನವಾಗಿರಲಿ, ಈ ದಿನ ಸೈತಾನನ್ನು ಮೆಟ್ಟಿ ತುಳಿದು ಜಯಗಳಿಸುವ ದಿನ ಆಗಿರಲಿ. ಥ್ಯಾಂಕ್ ಯು ಲಾರ್ಡ್. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ.